ಕಾಲ ಸಂಭ್ರಮದ ದಸರಾಗೆ ಭರ್ಜರಿ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ ನಾಡ ಹಬ್ಬ ಆಚರಣೆಗೆ ಭರ್ಜರಿ ತಯಾರಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಕರ್ನಾಟಕ ರಾಜ್ಯದ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬ ಅಂದ್ರೆ ಎಲ್ಲೋ ಒಂದು ಕಡೆ ಇಡೀ ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿರುತ್ತೆ. ಅದರಲ್ಲೂ ಕೂಡ ಈ ಬಾರಿ 10 ದಿನಗಳ ಕಾಲ ಅಲ್ಲ 11 ದಿನಗಳ ಕಾಲ ಸಂಭ್ರಮದ ದಸರಾಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಡ ಹಬ್ಬ ಆಚರಣೆಗೆ ಯಾವ ರೀತಿ ತಯಾರಿ ಮಾಡಲಾಗ್ತಾ ಇದೆ, ಗಣನೀಯ ಸಾಧನೆ ಮಾಡಿದಂತ ಗಣ್ಯರಿಂದ ದಸರಾ ಉದ್ಘಾಟನೆ ಮಾಡಲಾಗುತ್ತೆ. ಹೋದ ಬಾರಿ ಕೂಡ ಇದೇ ರೀತಿಯಾದಂತ ನಿರ್ಧಾರವನ್ನ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ರು. ಸೊ ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ದಸರಾ ಹಬ್ಬದ ಸಂದರ್ಭದಲ್ಲಿ ದಸರಾ ಉದ್ಘಾಟನೆಯನ್ನ ಸಾಧನೆ ಮಾಡಿದಂತ ಸಾಧನೀಯರು ಉದ್ಘಾಟನೆ ಮಾಡಿದ್ರೆ ಒಳಿತು ಅನ್ನುವ ರೀತಿಯಲ್ಲಿ ಮೈಸೂರು ದಸರಾ ಉದ್ಘಾಟನೆಗೆ ಈ ಬಾರಿ ಯಾವ ಸಾಧಕರನ್ನ ಕರೆಸ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಆ ಒಂದು ಪಟ್ಟಿಯನ್ನ ಮಾಡಲಾಗಿದೆ. ಅಂದ್ರೆ ಮೈಸೂರು ದಸರಾ ಉದ್ಘಾಟಕರ ಪಟ್ಟಿ ಕೂಡ ತಯಾರು ಮಾಡಲಾಗಿದೆ. ಆ ಪಟ್ಟಿಯಲ್ಲಿ ಎಚ್.ಡಿ. ದೇವೇಗೌಡರಿದ್ದಾರೆ, ದ್ರಾವಿಡ್ ಇದ್ದಾರೆ, ಅನಿಲ್ ಕುಂಬ್ಳೆ, ಸಾಹಿತಿ ಬಾನು ಮುಸ್ತಾಕ್, ಬಿ ಜಯಶ್ರೀ ಅವರ ಹೆಸರಿದೆ. ಮಹಿಳಾ ಸಾಧಕರಿಂದ ಉದ್ಘಾಟಿಸೋದಕ್ಕೆ ಸಿಎಂ ಅವರು ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಸರಾ ಕೊಂಡೊಯ್ಯೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇರುವಂತದ್ದು ನೋಡಿ, ಸಿದ್ದರಾಮಯ್ಯನವರ ಈ ಆಲೋಚನೆಯನ್ನ ನಿಜವಾಗ್ಲೂ ಕೂಡ ಪ್ರಶಂಸೆ ಮಾಡಲೇಬೇಕಾಗುತ್ತೆ. ಬಿಕಾಸ್ 4 ಗೋಡೆಗೆ ಸೀಮಿತವಾಗಿದ್ದಂತ ಹೆಣ್ಣು ಇವತ್ತು ತಾನು ಯಾವ ಪುರುಷರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪನ್ನ ಮೂಡಿಸ್ಕೊಂಡು ಬರ್ತಾ ಇರುವಂತದ್ದು. ಅದು ವಾಯುಮಾರ್ಗ ಆಗಿರ್ಬೋದು, ಭೂಮಾರ್ಗ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸೇನೆ, ಪೊಲೀಸ್, ರಾಜಕೀಯ ಪ್ರತಿಯೊಂದರಲ್ಲೂ ಕೂಡ ಮಹಿಳೆ ತಾನು ಕೂಡ ಸಮಾನಳು ಅನ್ನುವಂಥದ್ದನ್ನ ತೋರಿಸ್ಕೊಂಡು ಬರ್ತಿದ್ದಾಳೆ. ಸೊ ಹಾಗಾಗಿ ಈ ಬಾರಿಯ ದಸರಾ ಒಂದ್ ರೀತಿಯಾಗಿ ವಿಶೇಷ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ 11 ದಿನಗಳ ಕಾಲ ನಡೀತಾ ಇರುವಂತದ್ದು ಇತಿಹಾಸದಲ್ಲೇ ಮೊದಲು. ಯಾವಾಗ್ಲೂ ಕೂಡ 10 ದಿನದಲ್ಲಿ ನಡೆಯುವಂತ ದಸರಾ 11 ದಿನವಾಗಿ ನಡೀತಾ ಇದೆ. 9 ದಿನ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡಿ 10ನೇ ದಿನಕ್ಕೆ ವಿಜಯದಶಮಿಯನ್ನ ನಾವು ಮಾಡ್ತೀವಿ. ಅದಾದ ನಂತರವಾಗಿ ದಸರಾ ಮುಕ್ತಾಯವಾಗುತ್ತೆ. ಆದ್ರೆ ಈ ಬಾರಿಯ ದಸರಾ 2 ಹುಣ್ಣಿಮೆ ಬಂದಿರುವಂತಹ ಹಿನ್ನೆಲೆಯಲ್ಲಿ 11 ದಿನಗಳ ಕಾಲ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಅಂದ್ರೆ ಮೈಸೂರು ದಸರಾ ಆಚರಣೆಯನ್ನ ಒಡೆಯರಿಂದ ಯಾವಾಗ ಸರ್ಕಾರ ಪಡೆದುಕೊಳ್ತೋ ಅಲ್ಲಿಂದ ಸರ್ಕಾರ ತನ್ನದೇ ಖರ್ಚಿನಲ್ಲಿ ಮೈಸೂರು ದಸರಾವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಸೊ ಪ್ರತಿ ಬಾರಿ ಕೂಡ ಯಾರು ಸಿಎಂ ಆಗಿರ್ತಾರೋ ಅವರು ಮೈಸೂರು ಹಬ್ಬದ ಉದ್ಘಾಟನೆಯನ್ನ ನಡೆಸಿಕೊಡ್ತಾರೆ. ಆದ್ರೆ ಈ ಬಾರಿ ಸಾಧನೆ ಮಾಡಿದಂತ ಗಣ್ಯರಿಂದ ದಸರಾ ಉದ್ಘಾಟನೆಗೆ ಚಿಂತನೆ ಮಾಡ್ತಾ ಇರುವಂತದ್ದು ಬಹಳ ಖುಷಿಯಾದಂತಹ ವಿಚಾರ. ಈ ಪಟ್ಟಿಯಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರಿದ್ದಾರೆ. ಸೊ ಅವರ ಸಾಧನೆ ಬಿಡಿ ಸಾಕಷ್ಟು ಇದೆ, ಅಗಣ್ಯ ಸಾಧನೆ ಇರುವಂತದ್ದು. ರಾಜಕೀಯ ಅಜಾತ ಶತ್ರು ಆಗಿ ಬೇರೆ ವಿರೋಧ ಪಕ್ಷದಕ್ಕೆ ಘಟಾನುಘಟಿ ನಾಯಕರಾಗಿ ಗುರುತಿಸಿಕೊಂಡಿದ್ದು, ಕನ್ನಡಿಗನಾಗಿ ರಾಜಕೀಯದಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಿರುವಂತಹ ನಾಯಕ ಎಚ್.ಡಿ. ದೇವೇಗೌಡರು ಅಂತ ಹೇಳ್ಬೋದು. ಇನ್ನ ರಾಹುಲ್ ದ್ರಾವಿಡ್ ಹಾಗೆ ಅನಿಲ್ ಕುಂಬ್ಳೆ ಇಬ್ರು ಕೂಡ ಕನ್ನಡಿಗರಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಕನ್ನಡದವರಿಗೆ ಆದ್ಯತೆ ಕೊಡಬೇಕು. ಇಬ್ರು ಕೂಡ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅವರ ಸಾಧನೆ ಕೂಡ ಅಗಣ್ಯವಾಗಿರುವಂತದ್ದು. ಅದಾದ ನಂತರವಾಗಿ ಸಾಹಿತಿ ಬಾನು ಮುಸ್ತಾಕ್ ಇತ್ತೀಚೆಗೆ ಅವರಿಗೆ ಪ್ರಶಸ್ತಿ ಕೂಡ ಬಂತು. ನಮ್ಮ ಹಾಸನದವರು ಕೂಡ ಸಾಕಷ್ಟು ರೀತಿಯಲ್ಲಿ ಸಾಹಿತಿಯಾಗಿ ಸಾಧನೆ ಮಾಡಿರುವಂತವರು. ಬಿ ಜಯಶ್ರೀ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವಂತವರು, ರಂಗ ಮಂದಿರದಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಕಲಾವಿದರಿಗೆ ನೆರವಾಗಿದ್ದಾರೆ. ಸೊ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಈ ಒಂದು ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಆಲೋಚನೆ ಮಾಡಿರುವಂತದ್ದು ಮಹಿಳಾ ಸಾಧಕಿಯರಿಗೆ ಈ ಬಾರಿಯ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡೋದಕ್ಕೆ ಚಿಂತನೆ ಮಾಡಲಾಗ್ತಿದೆ ಅಂತ. ಮಹಿಳಾ ಸಾಧಕಿಯರ ಪಟ್ಟಿಯಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಈಗ ಕೇಳಿ ಬಂದಿದೆ. ಇನ್ನು ಸಾಕಷ್ಟು ಲಿಸ್ಟ್ ಮಾಡಬಹುದು. ಸದ್ಯಕ್ಕೆ ಮೊದಲ ಹಂತದ ಲಿಸ್ಟ್ ಅಷ್ಟೇ ಇದು. ಸೊ ಸಾಹಿತಿ ಬಾನು ಮುಸ್ತಾಕ್ ಮತ್ತೆ ಬಿ ಜಯಶ್ರೀ ಅವರು ಇಬ್ಬರ ಹೆಸರು ಕೇಳಿ ಬಂದಿದೆ. ಒಬ್ಬ ಸಾಧಕಿ ಈ ಒಂದು ದಸರಾ ಉದ್ಘಾಟನೆಯನ್ನ ಮಾಡ್ತಾರೆ. ಬಹಳಷ್ಟು ರೀತಿಯಲ್ಲಿ ಸಮಯಾವಕಾಶವನ್ನ ಕೇಳಿದ್ದಾರೆ. 10 ದಿನ ಸಮಯಾವಕಾಶ ಇದೆ. ಯಾಕಂದ್ರೆ ಸಾಕಷ್ಟು ಜನರ ಹೆಸರನ್ನ ಪರಿಗಣನೆ ಮಾಡಬೇಕಾಗುತ್ತೆ. ನಮ್ಮ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಕ್ರಿಕೆಟ್, ಸಿನಿಮಾ ಎಲ್ಲ ರಂಗದವರನ್ನ ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಗಜಪಡೆಗಳ ತಾಲೀಮನ್ನ ನಡೆಸೋದಕ್ಕೆ ಅಂದ್ರೆ ಮೈಸೂರು ದಸರಾ ಅಂದ್ರೆ ಅಲ್ಲಿ ಗಜಪಡೆ ಇಲ್ಲ ಅಂತಂದ್ರೆ ಅದರ ಕಳನೆ ಇರೋದಿಲ್ಲ. ಅಲ್ಲಿ ಮೇನ್ ಆಕರ್ಷಣೆ ಇರುವಂತದ್ದೇ ನಮ್ಮ ಗಜಪಡೆಗಳು. ಹಾಗಾಗಿ ಒಂದು ಕಡೆ ಈಗಾಗಲೇ ಎಚ್.ಡಿ. ಕೋಟೆಯಲ್ಲಿ
ಅರಣ್ಯ ಪ್ರದೇಶದಲ್ಲಿರುವಂತಹ ಆನೆಗಳನ್ನ ಮೈಸೂರಿಗೆ ಕರೆದುಕೊಂಡು ಬರುವಂತಹ ವಿಚಾರವಾಗಿ ಪೂಜೆಯನ್ನ ನಡೆಸಲಾಯಿತು. ಅದಾದ ನಂತರವಾಗಿ ಆನೆಗಳನ್ನ ನೋಡೋದೇ ಒಂದು ರೀತಿ ಖುಷಿಯಾಗುತ್ತೆ. ಮೈಸೂರು ಇಡೀ ಆವರಣದ ತುಂಬೆಲ್ಲ ಕೂಡ ಓಡಾಡ್ತಾ ಇರುತ್ತೆ. ಸ್ವಚ್ಛ ನಗರಿ ಅಂತ ಹೆಸರುವಾಸಿಯಾಗಿರುವಂತಹ ಮೈಸೂರು ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಚಿನ್ನದ ಅಂಬಾರಿಯನ್ನ ಹೊತ್ತು ದಸರಾ ಹಬ್ಬದ ಮೆರವಣಿಗೆಯಲ್ಲಿ ಭಾಗಿಯಾಗೋದೇ ಒಂದು ರೀತಿ ಖುಷಿ ಅಲ್ವೇ? ಸೊ ಹಾಗಾಗಿ ಈ ಬಾರಿಯ 11 ದಿನಗಳ ಈ ಒಂದು ದಸರಾ ಮೆರುಗು ಮತ್ತಷ್ಟು ಜೋರಾಗಲಿದೆ.